ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಒನ್ ಅಂಡ್ ಓನ್ಲಿ ರವಿಶಂಕರ್ ಯೂಟ್ಯೂಬ್ ಚಾನಲ್. ಆಲ್ರೆಡಿ ಎಲ್ಲರೂ ತಮ್ಲೈನ್ ನೋಡ್ತಿದ್ದೀರಾ. ವರಮಹಾಲಕ್ಷ್ಮಿ ಹಬ್ಬ ಬರ್ತಿದೆ. ಸೊ ಅದಕ್ಕೋಸ್ಕರ ನಾನಿಲ್ಲಿ ಮನೇಲಿ ತುಂಬಾ ಸುಲಭವಾಗಿ ಕಡಿಮೆ ಖರ್ಚಿನಲ್ಲಿ ಹೇಗೆ ಗ್ರ್ಯಾಂಡ್ ಆಗಿ ಡೆಕೋರೇಷನ್ ಮಾಡೋದಂತ ತಿಳಿಸ್ಕೊಡ್ತಾ ಇದ್ದೀನಿ. ನೀವು ಸಹ ತುಂಬಾ ಸುಲಭವಾಗಿ ಮನೇಲೆ ಮಾಡ್ಕೋಬಹುದು. ಇದನ್ನ ಹೇಗ್ ಮಾಡೋದಂತ ಇಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆ ಫಸ್ಟ್ ಟೈಮ್ ನನ್ನ ಒಂದು ಯೂಟ್ಯೂಬ್ ಚಾನಲ್ ನ ನೋಡ್ತಿದ್ರೆ ದಯವಿಟ್ಟು ನನಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ ಅಂತ ಕೇಳ್ಕೊಳ್ತಾ, ನಿಮ್ಮ ಒಂದು ಅನಿಸಿಕೆಗಳನ್ನ ಕಮೆಂಟ್ ಮುಖಾಂತರ ಸಹ ತಿಳಿಸಿ ಅಂತ ಕೇಳ್ಕೊಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ, ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ, ಹೇಗೆ ತುಂಬಾ ಸುಲಭವಾಗಿ ಮಾಡೋದಂತ ಇಲ್ಲಿ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಇಲ್ಲಿ ನಾನು ಬೆಳ್ಳಿ ಮುಖವಾಡ ತಗೊಂಡಿದ್ದೀನಿ. ನಂತರ ಇಲ್ಲಿ ಜ್ಯುವೆಲರಿ ತಗೊಂಡಿದ್ದೀನಿ. ನಾನು ಇಷ್ಟೇ ಜ್ಯುವೆಲರಿ, ಏನಿಲ್ಲ, ಸೂರ್ಯ ಚಂದ್ರ, ಹಾಗೆ ಇದು ಬಂದು ಬೈತಲೆ, ಹಾಗೆ ಎರಡು ಕಡೆಗೂ ಓಲೆ ಮತ್ತೆ ಮೂಗ್ಬಟ್ಟು, ಸ್ವಲ್ಪ ತುಪ್ಪ, ಮತ್ತೆ ಇದು ಬಂದು ಗಮ್ಮು ಚಿಕ್ಕಾನು. ಜ್ಯುವೆಲರಿನ ನೀವು ಅಂಟಿಸ್ಕೊಳ್ಳೋದಕ್ಕೆ ಬೇಕಾಗುತ್ತೆ, ತುಂಬಾ ಈಸಿಯಾಗಿ ಅಂಟ್ಕೊಳ್ಳುತ್ತೆ. ಇದೆಲ್ಲ ಸ್ಟೇಷನರಿನಲ್ಲಿ ಸಿಗುತ್ತೆ, ಇದೇ ಮೇನ್ ಆಗಿ ಬೇಕಾಗಿರೋದು. ನಂತರ ಇಲ್ಲಿ ನಾನು ಎರಡು ಮಾರ್ಕರ್ ತಗೊಂಡಿದ್ದೀನಿ, ಒಂದು ರೆಡ್ ಒಂದು ಬ್ಲಾಕ್ ಬಂದು ಐಗೆ, ರೆಡ್ ಬಂದು ಲಿಪ್ಗೆ. ಇದೆರಡೂನು ನಾನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಲಿಪ್ಸ್ಟಿಕ್ ಐಲೈನರ್ ಯೂಸ್ ಮಾಡ್ಕೋಬಹುದು. ಹಾಗೆ ಇಲ್ಲಿ ಅರಿಶಿನ ಮತ್ತೆ ಕುಂಕುಮ, ಸ್ವಲ್ಪ ಟಿಶ್ಯೂ ಇಸ್ಕೊಂಡಿದ್ದೀನಿ, ಯೂಸ್ಫುಲ್ ಆಗುತ್ತೆ ಅಂತ. ಈಗ ಬನ್ನಿ ಹೇಗೆ ಸುಲಭವಾಗಿ ಮಾಡೋದಂತ ನಾನು ಇಲ್ಲಿ ತಿಳಿಸ್ಕೊಡ್ತೀನಿ. ಮೊದ್ಲಿಗೆ ಐನ ಮತ್ತೆ ಐಬ್ರೋನ ಬರ್ಕೊಳ್ಳೋಣ. ನೋಡಿ, ಈ ರೀತಿ ಒಂದು ಗೀಟ್ನ ಹಾಕೋಬೇಕಾಗುತ್ತೆ. ನಿಮ್ಗೆ ಆಲ್ರೆಡಿ ಅದರಲ್ಲಿ ಒಂದು ಗೆರೆಗಳಿರುತ್ತೆ ಫೇಸ್ ಅಲ್ಲಿ, ನೋಡ್ಬೋದು ನೀವು. ಎಲ್ಲ ಬೆಳ್ಳಿ ಮುಖವಾಡದಲ್ಲೂ ಫೇಸ್ ಅಲ್ಲಿ ಈ ರೀತಿ ಐಬ್ರೋಗೆ ಗೆರೆಗಳು ಕೊಟ್ಟಿರ್ತಾರೆ, ಅದ್ರ ಒಳಗಡೆನೆ ನೀವು ಫಿಲ್ ಮಾಡ್ಕೋಬೇಕು. ನಾನಿಲ್ಲಿ ಸ್ವಲ್ಪ ಸ್ಪೀಡ್ ಆಗಿ ಮಾಡ್ತಾ ಇದ್ದೀನಿ ವಿಡಿಯೋಗೋಸ್ಕರ. ವಿಡಿಯೋನ ಸ್ವಲ್ಪ ಫಾಸ್ಟ್ ಮಾಡ್ಕೊಂಡಿದ್ದೀನಿ. ನೀವು ಆರಾಮಾಗಿ ನಿಧಾನವಾಗಿ, ಎಷ್ಟು ನಿಧಾನ ಆಗುತ್ತೆ ಅಷ್ಟು ನಿಧಾನವಾಗಿ ಅದ್ರ ಒಳಗಡೆನೆ ಫಿಲ್ ಮಾಡೋದಕ್ಕೆ ಟ್ರೈ ಮಾಡಿ. ಆಗ ಒಳಗಡೆ ಫಿಲ್ ಮಾಡಿದ್ರೆ ನಿಮ್ಗೆ ತುಂಬಾ ನೋಡಿ ಈ ರೀತಿ ಚೆನ್ನಾಗಿ ಕಾಣುತ್ತೆ. ನಂತರ ಇಲ್ಲಿ ನಾನು ಇನ್ನೊಂದ್ ಕಡೆನು ಐಬ್ರೋನ ಬರ್ಕೊಳ್ತೀನಿ, ನೋಡ್ತೀನಿ ನೋಡಿ. ಈ ರೀತಿ ನಿಧಾನವಾಗಿ, ಆದಷ್ಟು ನಿಮ್ ಕೈಲಿ ಎಷ್ಟು ನಿಧಾನ ಆಗುತ್ತೆ ಅಷ್ಟು ನಿಧಾನವಾಗಿ ಬರ್ಕೊಳ್ಳಿ. ಐಲೈನರ್ ಸಹ ನೀವು ಯೂಸ್ ಮಾಡ್ಕೋಬಹುದು, ನಿಮ್ಗೆ ಯಾವ್ದು ಕಂಫರ್ಟಬಲ್ ಇರುತ್ತೆ ಅದನ್ನ ಆದಷ್ಟು ಯೂಸ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ನೋಡಿ, ಈಗ ಇದನ್ನ ಪೂರ್ತಿಯಾಗಿ ಈ ರೀತಿ ಫುಲ್ ಫಿಲ್ ಮಾಡ್ಕೊಳ್ತೀನಿ. ಈಗ ಎರಡ್ ಸೈಡ್ ಫಿಲ್ ಆಗಿದೆ, ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈಗ ಇದು ಬಂದು ಐ ಒಳಗಡೆ ನಾನು ಹಾಕೊಳ್ತಾ ಇದ್ದೀನಿ. ಅದ್ರಲ್ಲೂ ಅಷ್ಟೇ ಅವರು ನಿಮ್ಗೆ ಅಲ್ಲಿ ಗೆರೆಗಳು ಕೊಟ್ಟಿರ್ತಾರೆ, ಆದಷ್ಟು ಅದ್ರ ಒಳಗಡೆನೆ ಹಾಕೊಳ್ಳೋದಕ್ಕೆ ಟ್ರೈ ಮಾಡಿ. ಈ ರೀತಿ ಮಾಡೋದ್ರಿಂದ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿ ಕಾಣುತ್ತೆ, ನೀವು ನೋಡ್ಬೋದು. ಈಗ ಪೂರ್ತಿಯಾಗಿ ನೋಡಿ, ನಾನು ಎಲ್ಲ ಒಳಗಡೆ ಇದನ್ನ ಫಿಲ್ ಮಾಡ್ಕೊಳ್ತಾ ಇದ್ದೀನಿ. ಇದೇನಿಲ್ಲ, ಇದು ವಾಟರ್ ಪ್ರೂಫ್, ನಿಮ್ಗೆ ಜಾಸ್ತಿ ಏನು ಸ್ಪ್ರೆಡ್ ಆಗುವಂತ ಚಾನ್ಸಸ್ ಇರಲ್ಲ. ನೋಡಿ ಇವಾಗ ಅದ್ರ ಒಳಗಡೆ ಎಷ್ಟು ಚೆನ್ನಾಗಿ ಆಗಿದೆ ಅಂತ. ನಂತರ ನಾನಿಲ್ಲಿ ಒಳಗಡೆ ಬಂದು ಅದ್ರದ್ದು ಬ್ಲಾಕ್ ಕಲರ್ ಐಬಾಲ್ ಇರುತ್ತಲ್ವಾ, ಅದನ್ನ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೂ ಅಷ್ಟೇ ನಿಧಾನವಾಗಿ ಈ ರೀತಿ ಮಾಡ್ಕೊಂಡು ನೋಡಿ, ಈ ರೀತಿ ಮಾಡ್ಕೊಂಡಿದೀನಿ. ನಂತರ ಈಗ ಇಲ್ಲಿ ಇನ್ನೊಂದು ಕಣ್ಣ ಸಹ ನಾನು ಮಾಡ್ಕೊಂಡಿದೀನಿ, ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಈಗ ಇದಕ್ಕೆ ಮೇನ್ ಆಗಿ ಲಿಪ್ಸ್ಟಿಕ್ ಗೆ ಮಾಡ್ಕೋಬೇಕು. ಫಸ್ಟ್ ನೋಡಿ, ಲಿಪ್ಗೆ ಈ ತರ ಒಂದು ಗೆರೆನ ಹಾಕೋಬೇಕು. ಗೆರೆನ ಹಾಕೊಂಡು ಕೆಳಗಡೆ ಫಸ್ಟ್ ಇದನ್ನ ಫಿಲ್ ಮಾಡ್ಕೋಬೇಕು, ಲೋಯರ್ ಲಿಪ್ ನ. ಈ ರೀತಿ ಚೆನ್ನಾಗಿ ಮಾರ್ಕರ್ ಅಲ್ಲೇ ನೋಡಿ ಈ ರೀತಿ ಫಿಲ್ ಮಾಡ್ಕೋಬೇಕು. ಇದು ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ನಿಮ್ಗೆ. ನಾರ್ಮಲ್ ಆಗಿ ಕೆಲವೊಬ್ರು ಲಿಪ್ಸ್ಟಿಕ್ ಗೆ ನೇಲ್ ಪಾಲಿಶ್ ಎಲ್ಲ ಯೂಸ್ ಮಾಡ್ತಾರೆ, ಬಟ್ ನಾನು ಅದನ್ನ ಯೂಸ್ ಮಾಡ್ತಾ ಇಲ್ಲ. ಇದೇ ನನಗೆ ಬೆಸ್ಟ್ ಅಂತ ಅನ್ನಿಸ್ತು, ಸೊ ಅದಕ್ಕೋಸ್ಕರ ನಾನು ಇಲ್ಲಿ ಇದನ್ನೇ ಯೂಸ್ ಮಾಡ್ಕೊಂತ ಇದ್ದೀನಿ. ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈಗ ನಂತರ ಇಲ್ಲಿ ನಾನು ಅರ್ಶನ ಇಟ್ಕೊಳ್ತೀನಿ. ಇದಕ್ಕೆ ನಾನಿಲ್ಲಿ ತುಪ್ಪನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ನೀವು ನೀರ್ನ ಮಿಕ್ಸ್ ಮಾಡಿ ಸಹ ಹಚ್ಬೋದು, ನಿಮ್ಗೆ ಹೆಂಗೆ ಕಂಫರ್ಟಬಲ್ ಇರುತ್ತೆ ಆ ರೀತಿ ನೀವು ಕಂಫರ್ಟಬಲ್ ಆಗಿ ಹಚ್ಕೋಬಹುದು. ನಂತರ ನೋಡಿ, ಇಲ್ಲಿ ನಾನು ಎಲ್ಲಾ ಕಡೆನೂ ಅರಿಶಿನ ಹಾಕೊಳ್ತಾ ಇದ್ದೀನಿ. ಈ ರೀತಿ ಆದಷ್ಟು ನಿಧಾನವಾಗಿ ಮಾಡ್ಕೊಳ್ಳಿ, ನೀವು ಜಾಸ್ತಿ ಆತರ ಪಟ್ಟು ಮಾಡ್ಕೊಳಕ್ ಹೋಗ್ಬೇಡಿ. ನಿಮ್ಗೆ ಎಷ್ಟು ನಿಧಾನ ಆಗುತ್ತೆ ಅಷ್ಟು ನಿಧಾನವಾಗಿ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ನಾನು ಇಲ್ಲಿ ನಿಧಾನವಾಗಿ ಮಾಡಿದೀನಿ, ಬಟ್ ವಿಡಿಯೋಗೋಸ್ಕರ ಸ್ವಲ್ಪ ನಾನು ಫಾಸ್ಟ್ ಆಗಿ ಅದನ್ನ ವಿಡಿಯೋ ಮಾಡ್ಕೊಂಡಿದೀನಿ ಅಷ್ಟೇ. ಈಗ ಪೂರ್ತಿಯಾಗಿ ಅರಿಶಿನ ಹಚ್ಚಾಯ್ತು. ಕೆಳಗಡೆ ನೋಡಿ ಈ ರೀತಿ ಅರಿಶಿನ ಬಂದಿರುತ್ತೆ, ಅದನ್ನೆಲ್ಲ ಟಿಶ್ಯೂ ಇಂದ ಮತ್ತೆ ನೋಡಿ ಇರತ್ತೆ ಒಂದ್ ಸಣ್ಣ ಬ್ರಷ್ ತಗೊಂಡು ಕ್ಲೀನ್ ಮಾಡ್ಕೊಳ್ಳಿ. ತುಂಬಾ ಸುಲಭವಾಗಿ ನೀವು ಮಾಡ್ಕೋಬಹುದು ಆರಾಮಾಗಿ. ನೋಡಿ, ನಾನು ಇಲ್ಲಿ ಸ್ಮಾಲ್ ಬ್ರಷ್ ಇಂದ ಈ ರೀತಿ ಎಲ್ಲಾನು ಸೈಡ್ ಅಲ್ಲಿ ಇರೋದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ಇಲ್ಲಿ ನಾನು ಇದಕ್ಕೆ ಕುಂಕುಮನ ಹಚ್ಕೊಳ್ತಾ ಇದ್ದೀನಿ. ಇದಕ್ಕೂ ಅಷ್ಟೇ ನಾನು ಇಲ್ಲಿ ಸ್ವಲ್ಪ ತುಪ್ಪನ ಯೂಸ್ ಮಾಡ್ತಾ ಇದ್ದೀನಿ. ತುಪ್ಪ ಯೂಸ್ ಮಾಡೋದ್ರಿಂದ ನಿಮ್ಗೆ ತುಂಬಾ ಚೆನ್ನಾಗಿ ಕಾಣುತ್ತೆ ಡಾರ್ಕ್ ಆಗಿ. ನಿಮ್ಗೆ ನಾರ್ಮಲ್ ಆಗಿ ತುಪ್ಪ ಯೂಸ್ ಮಾಡಕ್ ಇಷ್ಟ ಇಲ್ಲ ಅಂದ್ರೆ ನೀವು ನೀರನ್ನ ಸಹ ಮಾಡ್ಕೊಂಡು ನೀರಲ್ಲಿ ಕಲಸಿ ಸಹ ಹಚ್ಕೋಬಹುದು ಆರಾಮಾಗಿ. ನನಗೆ ತುಪ್ಪ ಕಂಫರ್ಟಬಲ್ ಇದೆ, ಅದಕ್ಕೆ ನಾನು ಇಲ್ಲಿ ತುಪ್ಪನ ಯೂಸ್ ಮಾಡ್ತಾ ಇದ್ದೀನಿ. ಈಗ ಪೂರ್ತಿಯಾಗಿ ನೋಡಿ ಅದಕ್ಕೆ ಕುಂಕುಮನ ಇಟ್ಕೊಂಡಿದ್ದೀನಿ. ಈಗ ಇದನ್ನು ಅಷ್ಟೇ ನೀಟಾಗಿ ಇಲ್ಲಿ ನೋಡಿ ಪೂರ್ತಿ ಫಿಲ್ ಮಾಡಾದ್ಮೇಲೆ ನಾನು ಆಗ್ಲೇ ತಗೊಂಡಿದ್ನಲ್ಲ ಬ್ರಷ್,
ಆ ಬ್ರಷ್ ಅಲ್ಲೇ ನೋಡಿ ಅದನ್ನ ಪೂರ್ತಿಯಾಗಿ ನೋಡಿ ನಾನು ಇಲ್ಲಿ ಕ್ಲೀನ್ ಮಾಡ್ಕೊಂಡು ಅದನ್ನ ಪೂರ್ತಿ ಅದನ್ನ ಆ ಮಾರ್ಕ್ ಇರುತ್ತಲ್ಲ ಅದ್ರ ಒಳಗಡೆನೆ ಹಾಕೊಳ್ತಾ ಇದೀನಿ. ಮತ್ತೆ ಅದನ್ನ ರೀತಿ ಶೇಪ್ ಕೊಟ್ಕೊಳ್ತಾ ಇದೀನಿ ಅಷ್ಟೇ. ಜಾಸ್ತಿ ಏನ್ ನಾನು ಇಲ್ಲಿ ಎಕ್ಸ್ಟ್ರಾ ಏನು ವರ್ಕ್ ಮಾಡ್ತಾ ಇಲ್ಲ. ನೋಡಿ ಮಿಕ್ಕಿರೋ ಕುಂಕುಮನ ನಾನಿಲ್ಲಿ ತಕ್ಕೊಳ್ತಾ ಇದೀನಿ. ಈ ರೀತಿ ನಿಧಾನವಾಗಿ ಆದಷ್ಟು ತಕ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ನೋಡಿ ಈಗ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನಂತರ ಇಲ್ಲಿ ನಾನು ಕೆಳಗಡೆ ಒಂದು ಚುಕ್ಕಿ ಇದೆ ನೋಡಿ, ಇಲ್ಲಿ ಸಹ ನಾನಿಲ್ಲಿ ಅರ್ಶನ ಹಾಕೊಳ್ತಾ ಇದೀನಿ. ಅರ್ಶನ ಹಾಕೋದ್ರಿಂದ ಲುಕ್ ವೈಸ್ ತುಂಬಾ ಅಂದ್ರೆ ತುಂಬಾನೇ ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ ನಿಮ್ಗೆ. ನೀವು ಅದರ್ವೈಸ್ ಕುಂಕುಮನೆ ಸಹ ಇಟ್ಕೋಬಹುದು. ಅದಕ್ಕೆ ನಾನು ಇಲ್ಲಿ ಅರ್ಶನ ಇಟ್ಕೊಳ್ತಾ ಇದೀನಿ. ನೋಡಿ ಈಗ ಇದನ್ನು ಅಷ್ಟೇ ನೀಟಾಗಿ ನಾನು ಆ ಬ್ರಷ್ ಸಹಾಯದಿಂದ ಕ್ಲೀನ್ ಮಾಡ್ಕೊಳ್ತೀನಿ ಅದನ್ನ. ನಂತರ ಈಗ ಇಲ್ಲಿ ನಾನು ಫೇಸ್ ಹತ್ರ ಎಲ್ಲ ಸ್ವಲ್ಪ ಟಿಶ್ಯೂ ಇಂದ ಬರ್ಸ್ಕೊಳ್ತೀನಿ. ನೋಡ್ತಾ ಇರ್ಬೋದು ನೀವು, ಸ್ವಲ್ಪನೂ ನನ್ಗೆ ಇಲ್ಲಿ ಯಾವುದೇ ರೀತಿಯಾದ ಬ್ಲಾಕ್ ಕಲರ್ ಆಗಿ ರೆಡ್ ಕಲರ್ ಆಗಿ ಅಂಟ್ಕೊಳ್ತಾ ಇಲ್ಲ ಕಲರ್. ನಂತರ ಈಗ ಇದಕ್ಕೆ ನಾನೊಂದು ದೃಷ್ಟಿ ಬೋರ್ಡ್ ನ ಇಟ್ಕೊಳ್ತೀನಿ. ನೋಡಿ ಎಷ್ಟು ಚೆನ್ನಾಗಿದೆ, ನೋಡಿ ರೆಡಿ ಆಗಿದೆ. ಈಗ ಫೈನಲ್ ಆಗಿ ನಾನು ಇಲ್ಲಿ ಇದಕ್ಕೆ ಹೇರ್ ನ ಮಾಡ್ಬೇಕು. ಅದಕ್ಕೋಸ್ಕರ ನಂತರ ನಾನು ಇಲ್ಲಿ ಬ್ಲಾಕ್ ಕಲರ್ ಮಾರ್ಕರ್ ಇಂದ ಹೇರ್ ಬಂದಿರುತ್ತಲ್ವಾ, ಅಲ್ಲಿ ನೋಡ್ತಾ ಇರ್ಬೋದು ನೀವು, ಮುಖವಾಡಗಳಲ್ಲಿ ಇರುತ್ತೆ ಎಲ್ಲಾ ಮುಖವಾಡಗಳಲ್ಲೂ ಅದನ್ನ ಫಿಲ್ ಮಾಡ್ಕೊಳ್ತೀನಿ. ಅವಾಗ ಲುಕ್ ವೈಸ್ ಇನ್ನ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿ ನಿಮ್ಗೆ ಮೂಡ್ ಬರುತ್ತೆ. ನೋಡಿ ಈಗ ಅದನ್ನ ಪೂರ್ತಿಯಾಗಿ ಈ ರೀತಿ ಎಲ್ಲಾನು ಫಿಲ್ ಮಾಡ್ಕೊಳ್ತೇನೆ. ಅದ್ರ ಒಳಗಡೆನೆ ಫಿಲ್ ಮಾಡ್ಕೊಂಡು ಅದ್ರದ್ದು ಲೈನ್ ಏನಿದೆ ಅದನ್ನ ಸಹ ನೀವು ಜಸ್ಟ್ ಮಾರ್ಕ್ ಮಾಡ್ಕೊಳ್ಳಿ ಅಷ್ಟೇ, ಆಚೆ ಬರ್ದೇ ಇರೋ ರೀತಿ. ಆಗ ತುಂಬಾ ಅಂದ್ರೆ ತುಂಬಾನೇ ಲುಕ್ ವೈಸ್ ಚೆನ್ನಾಗಿ ಕಾಣುತ್ತೆ. ನಾನು 2 ಸೈಡ್ ಮಾಡ್ಕೊಂಡಿದೀನಿ ನೋಡಿ ಈ ರೀತಿ. ನಂತರ ಇಲ್ಲಿ ನಾನು ಸ್ವಲ್ಪ ಈ ರೀತಿ ಎಳೆಗಳನ್ನ ಹಾಕೊಳ್ತಾ ಇದೀನಿ ಹೇರ್ಸ್ಗೆ ಅಷ್ಟೇ. ಒಂದೇ ಸಾಕು, ನಂಗೆ ಒಂದೇನೆ ಕಂಫರ್ಟಬಲ್ ಇತ್ತು, ಅದಕ್ಕೆ ನಾನು ಒಂದೊಂದನ್ನ ಈ ರೀತಿ ಹಾಕೊಂಡಿದೀನಿ. ಈಗ ನಂತರ ಇಲ್ಲಿ ನೋಡಿ ಇಷ್ಟು ರೆಡಿ ಆಗಿದೆ. ಇದಕ್ಕೆ ನಾನು ಜ್ಯುವೆಲರಿನ ಹಾಕ್ಬೇಕಷ್ಟೇ. ನಾನು ತಗೊಂಡಿದ್ನಲ್ವಾ ಅವಾಗ್ಲೇ ಸ್ಟಿಕ್ಕನ್ನು, ಅದನ್ನ ಈ ರೀತಿ ಉಂಡೆ ಮಾಡಿ ಇಟ್ಕೊಂಡಿದೀನಿ. ಫಸ್ಟ್ ಈಗ ಇದಕ್ಕೆ ನಾನು ಬೈತಲೆನ ಹಾಕೊಳ್ತೀನಿ. ಬೈತಲೆಗೆ ನೋಡಿ ಈ ರೀತಿ ಉದ್ದಕ್ಕೆ ನಾನು ಇದನ್ನ ಕೈಯಲ್ಲಿ ಈ ರೀತಿ ಚೆನ್ನಾಗಿ ಪ್ರೆಸ್ ಮಾಡಿ ಮಾಡ್ಕೊಂಡು ಉದ್ದಕ್ಕೆ ಮಾಡ್ಕೊಂಡು ಅದಕ್ಕೆ ಹಿಂದೆಗಡೆ ಈ ರೀತಿ ಅಂಟಿಸ್ಕೊಳ್ತೀನಿ. ತುಂಬಾ ಸುಲಭವಾಗಿ ನೀವು ಮಾಡ್ಕೋಬಹುದು. ನೋಡಿ ಇದನ್ನ ಅಂಟಿಸ್ಕೊಂಡ್ರೆ ಅದು ಆರಾಮಾಗಿ ಆ ಒಂದು ಫೇಸ್ಗೆ ಅಂಟಿಕೊಳ್ಳುತ್ತೆ. ಅದೇ ಆರಾಮಾಗಿ ನೋಡ್ಕೊಂಡು ಹಾಕೊಳ್ಳಿ. ಯಾಕಂದ್ರೆ ಕುಂಕುಮದಿಂದ ಸ್ವಲ್ಪ ಮೇಲ್ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡಿ, ಇಲ್ಲಾಂದ್ರೆ ಕುಂಕುಮ ಎಲ್ಲ ಉದ್ರೋಗುವಂತ ಚಾನ್ಸಸ್ ಇರುತ್ತೆ. ನೋಡಿ ಈ ರೀತಿ ಇಲ್ಲಿ ಬೈತಲೆನ ಹಾಕೊಳ್ತಾ ಇದೀನಿ ನಾನು. ಈಗ ಫಿಕ್ಸ್ ಮಾಡ್ಕೊಂಡಿದೀನಿ. ನಂತರ ಇಲ್ಲಿ ನಾನು ಸೂರ್ಯನ ಈ ಸೈಡ್ ಹಾಕೊಳ್ತೀನಿ, ಹಾಗೆ ಚಂದ್ರನ ಸಹ ನಾನು ಈ ಸೈಡ್ ಹಾಕೊಳ್ತೀನಿ. ತುಂಬಾ ಅಂದ್ರೆ ತುಂಬಾನೇ ಈಸಿ ಮತ್ತೆ ಸಿಂಪಲ್ ಇದು. ನಂತರ ಈಗ ನಾನು 2 ಕಿವಿಗೂ ಓಲೆನ ಹಾಕೊಳ್ತೀನಿ. ನೋಡಿ ಸ್ಟಿಕ್ಕನ್ ಯೂಸ್ ಮಾಡೋದ್ರಿಂದ ನಾನು ಎಷ್ಟು ಬೇಗ ಹಾಕೋಬಹುದು, ಮತ್ತೆ ಟೈಮ್ ಸಹ ಸೇವ್ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಈಗ ಫೈನಲ್ ಆಗಿ ಬಂದಿದ್ದಕ್ಕೆ ನಾನು ಮೂಗ್ ಬಟ್ ನ ಹಾಕೊಳ್ತೀನಿ 2 ಸೈಡ್. ಒಂದ್ ಸೈಡ್ ಬಂದು ನೋಡಿ ಈ ತರ ನಾರ್ಮಲ್ ಮೂಗ್ ಬಟ್ ಹಾಕೊಳ್ತೀನಿ. ಇನ್ನೊಂದ್ ಸೈಡ್ ಬಂದು ರಿಂಗ್ ವೆರೈಟಿ ಇರುವಂತ ಮೂಗ್ ಬಟ್ ನ ಯೂಸ್ ಮಾಡ್ಕೊಂಡು ಹಾಕೊಳ್ತಾ ಇದೀನಿ. ಸೊ ಫೈನಲ್ ಲುಕ್ ಇದಾಗಿದೆ ನೋಡಿ, ಇಷ್ಟೇ ಅಷ್ಟೇ, ಜಾಸ್ತಿ ಏನಿಲ್ಲ. ಫ್ರೆಂಡ್ಸ್, ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಒಂದು ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನನಗೆ ಸಪೋರ್ಟ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಕೇಳ್ತಾ ಮತ್ತಷ್ಟು ವಿಡಿಯೋ ಒಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.